ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಈಗ ಸ್ಥಳ ಮಹಜರ್ಗೋಸ್ಕರ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಬರಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ನಟ ಚಿಕ್ಕಣ್ಣ ಕೂಡ ಇದ್ದಾರೆ. ಟಿ ಶರ್ಟ್ ಕೆಂಪು ಬಣ್ಣದ ಮಾಸ್ಕ್ ಹಾಕ್ಕೊಂಡು ಚಿಕ್ಕಣ್ಣ ಅವರು ಈಗ ಸ್ಥಳ ಮಹಜರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಪಾರ್ಟಿಯಲ್ಲಿ ಇವರು ಕೂಡ ಹಾಜರಿದ್ದರು. ದರ್ಶನ್ ಸ್ಥಳ ಮಹಜರ್ ವೇಳೆ ಚಿಕ್ಕಣ್ಣ ಕೂಡ ಉಪಸ್ಥಿತರಿದ್ದಾರೆ. ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್ ಅವತ್ತೊಂದು ದಿವಸ ಪಾರ್ಟಿ ಮಾಡಬೇಕಾದ್ರೆ ಜೊತೆಯಲ್ಲಿ ಚಿಕ್ಕಣ್ಣ ಕೂಡ ಇದ್ದರು. ಅವ್ರನ್ನ ಐ ವಿಟ್ನೆಸ್ ಆಗಿ ತಗೊಳ್ತಾರೆ, ಪ್ರತ್ಯಕ್ಷದರ್ಶಿ. ಆವತ್ತೊಂದು ದಿನ ಹೌದು ಇವರು ಪಾರ್ಟಿ ಮಾಡಿದ್ರು, ಆ ಪಾರ್ಟಿಯಲ್ಲಿ ನಾನಿದ್ದೆ, ಆ ಪಾರ್ಟಿಯಲ್ಲಿ ಇವರು 4 ಜನನೂ ಇದ್ದರು. ಆಮೇಲೆ ದರ್ಶನ್ ಅವರು ಹೋದರು. ಅವ್ರು ಏನು ನೋಡಿರ್ತಾರೆ ಅವತ್ತೊಂದು ದಿನ, ಅದಕ್ಕೆ ಸಹಕಾರವನ್ನು ಕೊಡಲೇಬೇಕಾಗುತ್ತೆ. ಇಲ್ಲಾಂದರೆ ಪೊಲೀಸರು ಬೇರೆ ರೀತಿಯಲ್ಲಿ ಕೇಳ್ತಾರೆ. ಬಟ್ ಐ ವಿಟ್ನೆಸ್ ಆಗಿ ತಗೊಳ್ಳೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಪ್ರಕರಣಕ್ಕೂ ಚಿಕ್ಕಣ್ಣಗೂ ಸಂಬಂಧ ಇಲ್ಲ. ಈ ಮರ್ಡರ್ ಅಂಡ್ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಏನಿದೆ ಅದಕ್ಕೂ ಚಿಕ್ಕಣ್ಣಗೂ ಸಂಬಂಧ ಇಲ್ಲ. ಕೇವಲ ದರ್ಶನ್ ಅವರ ಆತ್ಮೀಯ ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಜೊತೆ ಅವತ್ತು ಪಾರ್ಟಿ ಮಾಡ್ತಾ ಕೂತಿದ್ರು ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿ. ಹಾಗಾಗಿ ಅವರನ್ನು ಐ ವಿಟ್ನೆಸ್ ಆಗಿ ತಗೊಳ್ಳೋದಕ್ಕೆ, ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿ ತಗೊಳ್ಳೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಮೊದಲಿಗೆ ಕಾಮಾಕ್ಷಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರೆದಿದ್ರು ಇವತ್ತು ಬೆಳಗ್ಗೆ. ಆಮೇಲೆ ಬೇಡ, ಹೆಂಗಿದ್ರು ನೀವು ಇವರ ಪಾತ್ರ ನಮಗೆ ಗೋಚರಿಸ್ತಾ ಇರೋದು ಇಲ್ಲಿ ಮಾತ್ರ ಅಲ್ವಾ, ಚಿಕ್ಕಣ್ಣ ಅವ್ರದ್ದು, ಇನ್ನೆಲ್ಲೂ ಇಲ್ಲ. ಹಾಗಾಗಿ ನಾವೇ ಅಲ್ಲಿಗೆ ಬರ್ತಾ ಇದ್ದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಇವತ್ತೇನೋ ಮಧ್ಯಾಹ್ನ 2:30ವರೆಗೆ ಬಂದಿದ್ರು ಚಿಕ್ಕಣ್ಣ ಅಂತಕ್ಕಂಥ ಮಾಹಿತಿ ಇದೆ.